ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ, ಪಾಪವಿದೇನಾ, ಪುಣ್ಯವಿದೇನಾ? ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ, ಪಾಪವಿದೇನಾ, ಪುಣ್ಯವಿದೇನಾ? ರಾಜನಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈಗುದೆ ರಾಜನಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈಗುದೆ, ರಾಜರಾದ ನಿಮಗೆ ತರವೇನು? ರಾಜರಾದ ನಿಮಗೆ ತರವೇನು? ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ, ಪಾಪವಿದೇನಾ, ಪುಣ್ಯವಿದೇನಾ? ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಜಲ್ದಿಯ ಮಹಾರಾಜರೇ. ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಜಲ್ದಿಯ, ಆದರೆ ನೀ ರಾಜ್ಯದ ಭೇದ ಭಾವನೆ, ಆದರೆ ನೀ ರಾಜ್ಯದ ಭೇದ ಭಾವನೆ. ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ, ಪಾಪವಿದೇನಾ, ಪುಣ್ಯವಿದೇನಾ? ರಾಜ ಮಹಾರಾಜ ಅಯ್ಯೋ ಮಹಾರಾಜರೇ, ಮಹಾರಾಜರೇ ನಿರಾಪರಾಧಿ ಆದರೆ ಇಂತಹ ಘೋರವಾದ ಶಿಕ್ಷೆಯನ್ನು ಕೊಡಬಹುದೇ? ಮಹಾರಾಜರೇ ಆಗಲಿ, ಧರ್ಮ ಅಧರ್ಮವನ್ನೇ ಅರಿಯದ ನಿನಗೆ ನಾನು ಹೇಳುವ ನ್ಯಾಯ ನೀತಿ ಸಮ್ಮತಿಸುವುದೇ? ಅಧರ್ಮ ಆಗಲಿ ಮಹಾರಾಜರೇ, ನನ್ನ ಕೈಗಳನ್ನಾದರೂ ಕಡಿಸು, ನನ್ನ ಕಾಲುಗಳನ್ನಾದರೂ ಕಡಿಸು, ಆ ಪರಮಾತ್ಮನ ಕೃಪೆ ಇದ್ದಂತಾಗಲಿ. ದೂತರೇ, ಏನು ಹೇಳ್ತಿದ್ದೀರಾ? ಕಳ್ಳನಾದ ಇವನಿಂದ ರಾಜನಾದ ನಾನು ಧರ್ಮ ಅಧರ್ಮದ ಬೋಧನೆಯನ್ನು ತಿಳಿದುಕೊಳ್ಳುವ ಅವಶ್ಯವೇ ಇಲ್ಲ. ಎಳೆದುಕೊಂಡು ಹೋಗಿ ಈತನ ಕೈ ಕಾಲುಗಳನ್ನು ಕಡಿದು ಮೊದಲು ನನಗೆ ಗುರುತು ತೆಗೆದುಕೊಂಡು ಬನ್ನಿ. ಅಪ್ಪಣೆ. ಪರಮಾತ್ಮ ನಿನ್ನ ಕೈ ಕಾಲುಗಳ ಕಡಿಯುವಂತೆ ನಮ್ಮ ರಾಜಾಜ್ಞೆಯಾಗಿರುವುದು, ಇದಕ್ಕೇನು ಹೇಳುವೆ? ಅಯ್ಯ ದೂತರೆ, ನನ್ನ ಕೈ ಕಾಲುಗಳನ್ನು ಕಡಿದರೆ ನೀವು ಏನು ಸಿಗುವುದಯ್ಯ? ಮತ್ತೇನು ಮಾಡಬೇಕು? ದೂತರೆ, ಈ ಪಾಪಿಯಾದ ನನ್ನ ಶಿರಸನ್ನಾದರೂ ಕಡಿಯಬಾರದೆ. ನಿನ್ನ ಶಿರಸನ್ನು ಕಡಿಯುವಂತೆ ನಮ್ಮ ರಾಜಾಜ್ಞೆ ಆಗಲಿಲ್ಲವಲ್ಲ? ನಿಜ ದೂತರೆ, ನಿಮ್ಮ ರಾಜಾಜ್ಞೆಯನ್ನು ನೀವು ನೆರವೇರಿಸಲೇಬೇಕು. ದೂತರೆ, ನನಗೆ ಕಷ್ಟ ಕೊಟ್ಟಿರುವಂತ ಆ ಪರಮಾತ್ಮನನ್ನು ಧ್ಯಾನಿಸುತ್ತೇನೆ. 5 ಗಳಿಗೆ ಅವಕಾಶವನ್ನಾದರೂ ಕೇಳಿಸಿಕೊಳ್ಳುವನಾಗು. ಅಯ್ಯೋ ಪರಮಾತ್ಮ, ಎಲೆ ಈ ಪಾಪಿಯಾದ ಹಿಂದೆ ರತ್ನಕ ಸಿಂಹಾಸನದ ಮೇಲೆ ಕುಳಿತ ರಾಜ್ಯಭಾರವನ್ನು ಮಾಡುತ್ತಿದ್ದಾಗ ಕರಚಪ್ಪಾಳೆಯನ್ನು ಹೊಡೆದು ನಿನ್ನನ್ನು ಜರಿದು ಆಳಿಸಿದಂತಹ ಈ ಕರ ಚರಣಗಳ ಹಿಂದಿಗೆ ನನ್ನನ್ನು ಬಿಟ್ಟು ದೂರ ಹೊರಟೆ ಹೋಗುವುದು. ಕಾಕವಾಹನ ಕಲಿಪುರುಷ, ಇದೋ ನಿನ್ನನ್ನೇ ಧ್ಯಾನಿಸುತ್ತೇನೆ. ಪರಮಾತ್ಮ ಬಾ ತಂದೆ ಶನಿದೇವ, ಕಾಪಾಡ ನಿನ್ನ ಬಾಲನ, ಮನ್ನಿಸೋ ನಿನ್ನ ಕಂದನ. ಪರಮಾತ್ಮ ಬಾ ತಂದೆ ಶನಿದೇವ, ಕಾಪಾಡ ನಿನ್ನ ಬಾಲನ, ಮನ್ನಿಸೋ ನಿನ್ನ ಕಂದನ. ಕರುಣಾಕರಾನೆ ದಯ ತೋರು ದೇವ. ಪರಮಾತ್ಮ ಕರುಣಾಕರಾನೆ ದಯ ತೋರು ದೇವ, ಕಂದನ ಕೈ ಬಿಡದೆ ಕಾಪಾಡಯ್ಯ, ಬಾಲನ ಕೈ ಬಿಡದೆ ಕಾಪಾಡಯ್ಯ. ಬಾ ತಂದೆ ಶನಿದೇವ, ಶನಿದೇವ, ಶನಿ ರಾಜ, ಶನಿ
ಪ್ರಾಣವೇರಿಸಿ ಹರಿಹರಿ ಕಲ ಚರಣಗಳ ಕಡಿದಾರೋ ಕಾಯದ ಬಾಧೆಯ ನಾಂ ಸಹಿಸಲಾರೆ ಅಯ್ಯೋ ಅಮ್ಮ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಮ್ಮ ನಂದಾದೀಪವು ನೊಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ ಅಯ್ಯೋ ಅಮ್ಮ ಕಡಿದರು ಕೈಗಳ ಕಡಿದರು ಕಾಲ್ಗಳ ಕಂದಕದಲ್ಲಿ ಎಲ್ಲ ಬೀಸಾಡಿದರು ಈ ಬಾಧೆಯ ನಾ ತಾಳನು ಈ ಜ್ವಾಲೆಯ ನಾ ಸಹಿಸೆನು ನನ್ನ ದೀಪವು ನೊಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ ಕೇಳುವರಾರಿಲ್ಲ ಅಯ್ಯೋ ನೋಡುವರ್ ಗತಿ ಇಲ್ಲ ಈ ನನ್ನ ಸ್ಥಿತಿಯು ಈಗಾಯಿತಲ್ಲ ಈ ಬಾಧೆಯ ನಾ ತಾಳಲು ಈ ಜ್ವಾಲೆಯ ನಾ ಸಹಿಸೆನು ಈ ಬಾಧೆಯ ನಾ ತಾಳನು ಈ ರಕ್ತವ ನಾ ನೋಡೆನು ನನ್ನ ದೀಪವು ನೊಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ನೀ ಕಾಯಬಾರದೆ ಪರಮಾತ್ಮ ನೀ ಕಾಯಬಾರದೆ ಅಯ್ಯೋ 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 ಅಯ್ಯಯ್ಯೋ ಅಯ್ಯೋ ಪರಮಾತ್ಮ ಅಯ್ಯ ವಿಧಿಯೇ ಹೀಗೇಕೆ ಮಾಡಿದೆಯ ಅಯ್ಯ ಅಯ್ಯ ಅಯ್ಯಯ್ಯ ಕಾನಾನದೊಳು ಎನ್ನ ಕೈ ಕಾಲುಗಳ ಕಡಿದೋ ಕಂದಕದೊಳು ಎನ್ನ ಬಿಸಾಡಿದರೆ ವಿಧಿಯೇ ಅಯ್ಯ ಅಯ್ಯ
ಅಕ್ಕ ತಂಗಿಯವರೇ, ಅಣ್ಣ ತಮ್ಮಂದಿರ, ತಾಯಿ ತಂದೆಗಳೇ, ಯಾರಾದರೂ ಬಂದು ಈ ಕಂದಕದಲ್ಲಿ ಬಿದ್ದು ಗೋಳಾಡುತ್ತಿರುವ ಪಾಪಿಯನ್ನು ಸತ್ಕರಿಸಬಾರದೆ ತಾಯಿ. ಸುಡುವ ಮರಳಿ ನೋಳು, ಉರಿಯುವ ಬಿಸಿಲೋಳು, ಸುರಿವ ರಕ್ತದ ಜ್ವಾಲೆ, ನಾನೇ ಸೈಸಾಲೆ. ಅಯ್ಯೋ ಅಯ್ಯೋ ಅಯ್ಯಯ್ಯ. ಅಮ್ಮ ಸೊಸೆಬಾಗ್ಲೆ, ಮಾವನವರೇ, ನೀನು ತವರು ಮನೆಗೆ ಹೋಗಿ ಇಷ್ಟು ದಿನವಾಯಿತು ಹೇಗಮ್ಮ? ನಮ್ಮ ಮನೆಯಲ್ಲಿ ಹುಚ್ಚಳೆಣ್ಣೆ, ಅಚ್ಚಳೆಣ್ಣೆ, ಕಡಲೆಕಾಯಿ ಎಣ್ಣೆ ಮುಂತಾದ ಎಣ್ಣೆಗಳು ಮಿಗಿಲಾಗಿ ತೋರುತ್ತಿರುವುದು. ಅದನ್ನು ತೆಗೆದುಕೊಂಡು ಹೋಗಿ ಪಟ್ಟಣದಲ್ಲಿ ಮಾರಿಕೊಂಡು ಬರಲು ಯಾರೂ ಇಲ್ಲ, ನಾನೇ ಹೋಗಬೇಕು. ಬಿಸಿಲಿನ ಬೇಗೆಯೂ ಹೆಚ್ಚಾಗಿ ತೋರುತ್ತಿರುವುದು. ಬೇಗ ಬಾಮ್ಮ, ಪಟ್ಟಣಕ್ಕೆ ಹೋಗೋಣ. ಮಾವನವರೇ, ನಿಲ್ಲಿ ನಿಲ್ಲಿ. ಏಕಮ್ಮ ನಿಲ್ಲಬೇಕು? ಮಾವನವರೇ, ಎಂದು ಇಲ್ಲದ ಇಂತಹ ಘೋರಾರಣ್ಯದಲ್ಲಿ ನರಮಾನವರ ಶಬ್ದವೇ ಕೇಳಿಬರುತ್ತಿರುವುದಲ್ಲ. ಕಾರಣವೇನಿರಬಹುದು ಮಾವನವರೇ? ಅಯ್ಯೋ ಹುಚ್ಚಳೆ, ಈ ಅಘೋರವಾದ ಕಾಡಿನಲ್ಲಿ ಗಾಳಿಯೋ ಪೀಡಿಯೋ ಪಿಚಾಚಿಯೋ ಈ ರೀತಿಯಾಗಿ ಕೂಗಾಡುತ್ತಿರಬಹುದು. ಅದರ ಚಿಂತೆ ನಮಗೇಕೆ? ಬೇಗ ಬಾಮ್ಮ, ಪಟ್ಟಣಕ್ಕೆ ಹೋಗೋಣ. ಮಾವನವರೇ, ಅದು ಗಾಳಿ ಆದರೂ ಆಗಲಿ, ಪೀಡೆ ಆದರೂ ಆಗಲಿ, ಕೊನೆಗೆ ಪಿಶಾಚಿ ಆದರೂ ಆಗಲಿ, ಅವರನ್ನು ನೋಡಿಕೊಂಡೇ ಬರುವೆನು. ವರವನ್ನು ದಯಪಾಲಿಸಿ ಮಾವನವರೇ. ಅಯ್ಯೋ ಹುಚ್ಚಳೆ, ನೀನು ನೋಡಿಕೊಂಡು ಬರುವಳಾಗೋ. ನಾನು ಅಲ್ಲಿ ಕಾಣುತ್ತಿರುವ ವಟೋವೃಕ್ಷದಡಿಯಲ್ಲಿ ಕುಳಿತು ಸ್ವಲ್ಪ ತಾಂಬೂಲವನ್ನು ಹಾಕಿಕೊಳ್ಳುವೆನು. ಆಗಬಹುದು ಮಾವನವರೇ. ಏನಿದು ಧ್ವನಿಯು ಘೋರ ಕನನದೊಳು, ಏನಿದು ಧ್ವನಿಯು ಘೋರ ಕನನದೊಳು, ಗೋಳಾಡುತ್ತಿರುವರು ಗೋಳಾಡುತ್ತಿರುವರು ಯಾರಿರಬಹುದು? ಅಯ್ಯೋ ಕಾಯದ ಬಾಧೆಯ ನಾಂ ಸಹಿಸಲಾರೆನು, ನಾಂ ಸಹಿಸಲಾರೆನು. ಕಾಯದ ಬಾಧೆಯ ಅಮ್ಮ. ಯಾರಿರಬಹುದು? ಘೋರ ಕನನದೊಳು ಗೋಳಾಡುತ್ತಿರುವರು ಗೋಳಾಡುತ್ತಿರುವರು ಯಾರಿರಬಹುದು? ಅಯ್ಯೋ ಅಮ್ಮ. ಯಾರಾಗಿರಬಹುದು? ಅಯ್ಯೋ ತಾಯಿ. ಮಹಾತ್ಮರ ಪಾದಗಳಿಗೆ ನಮಸ್ಕರಿಸುವೆನು. ಅಬ್ಬ, ನಿನಗೆ ಮಂಗಳವಾಗಲಿ ತಾಯಿ. ನನ್ನನ್ನು ಈ ಕಂದೂಕದಿಂದ ಮೇಲೆತ್ತಿಕೊಳ್ಳಿಸಿದ್ರಿ, ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ ತಾಯಿ. ಮಹಾತ್ಮ, ನಿಮ್ಮನ್ನು ಕಂದೂಕದಿಂದ ಎತ್ತಿ ಕೂಡಿಸಿದಾಯಿತು. ಮಹಾತ್ಮ, ನಿಮ್ಮ ನಿಜ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳೇನು ಮಹಾತ್ಮ. ಅಮ್ಮ, ಮಹಾತ್ಮ, ನನ್ನ ಕಷ್ಟಾದಿಗಳಾಗಿರಲಿ ತಾಯಿ. ಈ ಘೋರವಾದ ಕಾಡಿನಲ್ಲಿ ಏಕಾಂಗಿ ಆಗಿ ಬಂದಿರುವ ಕಾರಣವೇನು ತಾಯಿ? ನಿನ್ನ ವೃತ್ತಾಂತವೇನು ತಿಳಿಸಮ್ಮ. ಮಹಾತ್ಮ, ನಾನು ಉಜ್ಜಯಿನಿ ನಗರದ ನೀಲಸಕ್ತರ ಮಗಳನ್ನು ಇದೇ ಸಾಮವೇದ ನಗರದ ತೇಲಿಸಕ್ತರ ಮಗನಿಗೆ ಕೊಟ್ಟು ಲಗ್ನ ಮಾಡಿದೆ. ನನ್ನನ್ನು ಲಕ್ಷ್ಮೀ ದೇವಿ ಎಂದು ಕರೆಯುವರು ಮಹಾತ್ಮ. ಏನು ತಾಯಿ? ಮಹಾತ್ಮ, ಲಕ್ಷ್ಮಿ ಎಂದು ಕರೆಯುವರೇ ಅಮ್ಮ? ಹೌದು ಮಹಾತ್ಮರೇ, ಹೌದು. ಅಯ್ಯೋ ಪರಮಾತ್ಮ, ತಾಯಿ ನಾನು ಯಾರೆಂದು ತಿಳಿದಿರುವೆ? ಮಹಾತ್ಮರೇ, ತಾವು ಯಾರಾಗಿರಬಹುದು? ಅಬ್ಬ, ಮಹಾತ್ಮ, ನಿಮ್ಮ ಉಜ್ಜಯಿನಿ ಪಟ್ಟಣದ ಲಕ್ಷ್ಮೀ, ನಿಮ್ಮ ಉಜ್ಜಯಿನಿ ಪಟ್ಟಣದ ಮಹಾತ್ಮರೇ, ಚಂದ್ರವರ್ಮ ಮಹಾರಾಜನ ಮಗನಾದ ರಾಜ ವಿಕ್ರಮನಲ್ಲವೇ ತಾಯಿ? ಹಾ, ಶಿವ ಶಿವ, ಮುಂದೇನು ಗತಿ? ಅಯ್ಯೋ ಮಹಾತ್ಮರೇ, ಅಮ್ಮ, ಇನ್ನೇನು ಗತಿ? ಸತ್ಯವಂತರಾದ ವಿಕ್ರಮ ಮಹಾರಾಜರಿಗೆ ಇಂತಹ ಕಡು ಕಷ್ಟ ಬರಲು ಕಾರಣವೇನು ಮಹಾತ್ಮರೇ? ಕಾರಣವೇನು? ಅಯ್ಯೋ ತಾಯಿ, ಮಹಾತ್ಮರೇ, ಅಮ್ಮ.
ಮಹಾತ್ಮರೇ ಅಮ್ಮ, ನನ್ನ ಕಷ್ಟಾದಿಗಳಾಗಿರಲಿ ತಾಯಿ. ನಮ್ಮ ಪಟ್ಟಣದ ಪ್ರಜೆ ಪರಿವಾರವನ್ನು ಸೌಖ್ಯದಿಂದಿರುವರೇ ಲಕ್ಷ್ಮಿ. ಮಹಾತ್ಮರೇ, ನಾನು ಏನೆಂದು ಹೇಳಿದೆ? ತಾವು ಪಟ್ಟಣವನ್ನು ಬಿಟ್ಟು ಬಂದಾಗಲಿಂದಲೂ ಪ್ರಜೆಗಳೆಲ್ಲರೂ ಚಿಂತೆ ಮಾಡುತ್ತಿರುವರು ಮಹಾತ್ಮರೇ, ಚಿಂತೆ ಮಾಡುತ್ತಿರುವರು. ಚಿಂತೆ ಮಾಡುತ್ತಿರುವರೇ ತಾಯಿ? ಹೌದು ಮಹಾತ್ಮರೇ. ಅಮ್ಮ, ಹಾಗಾದ್ರೆ ತಿಳಿಸುತ್ತೇನೆ. ಆಗಲಿ ಮಹಾತ್ಮ. ಈ ಉರಿಯ ತಾಪವನ್ನು ನಾನು ಸಹಿಸಲಾರನು ಲಕ್ಷ್ಮಿ. ಮಹಾತ್ಮರೇ. ಅಮ್ಮ, ಈ ಪಟ್ಟಣದ ಚಂದ್ರಸೇನ ಮಹಾರಾಜರು ಲಕ್ಷ್ಮಿ ನಂದೈ ಶೆಟ್ಟರ ಮನೆಯಲ್ಲಿ ಮುತ್ತಿನಾರವನ್ನು ಕದ್ದ ಕಳ್ಳನೆಂದೇಳಿ ನನ್ನ ಕೈ ಕಾಲುಗಳನ್ನು ಕಡಿದು ಕಂದಕದಲ್ಲಿ ಬಿಸಾಡಿದರು. ಅಯ್ಯೋ ಶ್ರೀನಿವಾಸ. ತಾಯಿ, ಮಹಾತ್ಮರೇ. ಈ ಗಾಯದ ಬಾಧೆಯಿಂದಲೂ ಈ ಬಿಸಿಲಿನ ಬೇಗೆಯಿಂದಲೂ ಅಮ್ಮ, ಈ ರಕ್ತದ ಅಗಾಧದಿಂದಲೂ ನನಗೆ ಬಹಳವಾಗಿ ಬಾಯಾರಿಕೆ ಆಗುತ್ತಿದೆ. ಎಲ್ಲಿಯಾದ್ರೂ ಸ್ವಲ್ಪ ಜಲವನ್ನು ತಂದು ಕೊಡುವೆಯಾ ತಾಯಿ? ಆಗಬಹುದು ಮಹಾತ್ಮರೇ, ಆಗಬಹುದು. ಅಮ್ಮ, ಮರೆತಿದ್ದೇನೆ. ಎಲ್ಲಿ ಬಾ ತಾಯಿ. ಮಹಾತ್ಮರೇ. ಅಮ್ಮ, ಅಮ್ಮ, ಮಹಾತ್ಮರೇ. ಕೈ ಕಾಲುಗಳನ್ನು ಕರೆದಂತಹ ತಸ್ಕರನಿಗೆ ಅನ್ನ ನೀರು ಕೊಡಕೂಡದೆಂದು ಈ ಪಟ್ಟಣದ ಚಂದ್ರಸೇನ ಮಹಾರಾಜರು ಡಂಗೂರ ಮೂಲಕ ಪ್ರಚಾರ ಮಾಡಿರುತ್ತಾರೆ. ಆದ ಕಾರಣ ಜಲವು ಬೇಡ ತಾಯಿ. ಮಹಾತ್ಮರೇ, ನಿಮಗಾಗಿರುವ ಶಿಕ್ಷೆಯು ನನಗಾದರೂ ಆಗಲಿ, ನಾನು ನಿಮಗೆ ಜಲವನ್ನು ತಂದೇ ಕೊಡುವೆನು. ಅಮ್ಮ, ಹಾಗಾದ್ರೆ ಹೋಗಿ ಬಾ ತಾಯಿ, ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಇದು ಜಲವು ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ ಮಹಾತ್ಮರೇ, ತೆಗೆದುಕೊಳ್ಳಿ. ಸಾಕು ತಾಯಿ, ಜಲವು ಸಾಕು. ಅಮ್ಮ, ಮೊತ್ತೈದ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮೊತ್ತೈದ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ಮತ್ತೆ ನಮ್ಮ ಪುರದ ವೃತ್ತಾಂತ ತಿಳಿಸು ತಾಯಿ. ಅಮ್ಮ, 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 ಮಹಾತ್ಮರೇ, ಉಜ್ಜಯಿನಿಪುರದ ಅರಸು ವಿಕ್ರಮರಾಜ ಕೇಳು. ಮಹಾತ್ಮರೇ, ಅಮ್ಮ,
ಜಡಮತಿಯು ನೀನು ತಾಯಿ ಜಡಮತಿಯು ನೀನು ತಾಯಿ ಬೇರೇನು ಕಾಣೆನಮ್ಮ ಅಮ್ಮ 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 ಎನ್ನ ದೊರೆಯೇ ನಿಮಗೇಕೆ ಬಂತು ಗತಿಯೋ ಅಮ್ಮ ಅಯ್ಯಯ್ಯ ಎನ್ನ ದೊರೆಯೇ ನಿಮಗೇಕೆ ಬಂತು ಗತಿಯೋ ನಿಮ್ಮ ಕೈ ಕಾಲುಗಳ ಕಡಿದವರಾರೋ ಅಪ್ಪ ನಿಮ್ಮ ಕೈ ಕಾಲುಗಳ ಕಡಿದವರಾರೋ ಅವರಿಗಿರಲಿಲ್ಲವೇನು ಕರುಣೆ ರಾಧಾ, 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 ರಾಧಾ. ಅಯ್ಯೋ ತಾಯಿ ಅಮ್ಮ ಲಕ್ಷ್ಮಿ ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ಮಹಾತ್ಮರೇ, ನನ್ನ ಕಷ್ಟಾದಿಗಳನ್ನು ನೋಡಿ ನನ್ನನ್ನು ಸಾಕಿ ಸಲಹಿದೆ ತಾಯಿ ಮಹಾತ್ಮರೇ, ಲಕ್ಷ್ಮಿ ಮಹಾತ್ಮರೇ, ಅದೋ ತಾಯಿ ನಿಮ್ಮ ಮಾವನವರು ತಲೆ ಬರ್ತಿರೋರು ಹೋಗಮ್ಮ ಅಮ್ಮ ಸತವಾಗ್ಗಳೇ ಈತನನ್ನು ಯಾರೆಂದು ತಿಳಿದಿರುವೆ? ಸೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳರಲ್ಲವೇನೇಮ? ಮಾವನ ಈತನನ್ನು ನಾವು ಈ ರೀತಿಯಾಗಿ ಪ್ರೋತ್ಸಾಹಿಸುವುದೇ ಆದರೆ ಆತನಿಗಾಗಿರುವ ಶಿಕ್ಷೆ ನಮಗೂ ಆಗುವುದು. ಬೇಗ ಬಾಮ್ಮ, ಪಟ್ಟಣಕ್ಕೆ ಹೋಗೋಣ. ಮಾವನವರೇ, ಏನೆಂದು ಹೇಳ್ತೀರಿ? ಅದೇ ನಮ್ಮ ಉಜ್ಜಯಿನಿ ನಗರದ ವಿಕ್ರಮರಾಜರಲ್ಲವೇ ಇವರು? ವಿಕ್ರಮರಾಜರಲ್ಲವೇ? ಆ ಶಿವ ಶಿವ. ಮಾವನವರೇ, ಅಮ್ಮ ಸತವಾಗ್ಗಳೇ, ಮಾವನವರೇ. ಇವರಿಗೆ ಈ ರೀತಿಯಾಗಿರಲು ಕಾರಣವೇನಮ್ಮ? ಮಾವನವರೇ, ಗ್ರಹಗತಿಗಳ ಕೂಟ ಅನುಕೂಲವಿಲ್ಲದೆ ಈ ರೀತಿ ಆಗಿರು. ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿ ಉಪಚಾರ ಮಾಡೋಣ, ನಡೀರಿ. ಅಮ್ಮ ಸತವಾಗ್ಗಳೇ, ಹಾಗಾದ್ರೆ ಈ ಮಾತುಗಳನ್ನು ನೀನು ಇಲ್ಲಿಯೇ ನೋಡಿಕೊಂಡಿರು. ನಾನು ಚಂದ್ರಸೇನ ಮಹಾರಾಜರ ಬಳಿಗೆ ಹೋಗಿ ಇವರಿಗೆ ಅನ್ನ ನೀರು ಕೊಡುವಂತೆ ವರವನ್ನೂ ಪಡೆದು ಬರುವೆನು. ಆಗಬಹುದು ಮಾವನ. ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆನು. ಸಿಟ್ಟರೆ ನಿಮಗೆ ಮಂಗಳವಾಗಲೂ ಮೇಲಕ್ಕೆ ಹೇಳಿ. ಹಾ, ಪ್ರಭು. ನೀವು ನನ್ನ ಆಸ್ಥಾನಕ್ಕೆ ಬಂದ ಕಾರಣವೇನು? ಮಹಾಪ್ರಭು, ನೀವು ಕೈಕಾಲುಗಳನ್ನು ತರಿಸಿರುವ ಆ ತಸ್ಕರನಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಪಡೆಯಲು ಬಂದಿರುವೆನು. ಏನು? ನಾನು ಕೈಕಾಲುಗಳನ್ನು ಕಡಿಸಿದಂತಹ ತಸ್ಕರನಿಗೆ ಅನ್ನ ನೀರು ಕೊಡುವ ಬೈಕೆ ಬಂದಿದೆ. ಹೌದು ಪ್ರಭು. ನೋಡಿದೆಯಾ ಸಿಟ್ಟರೆ? ಮಹಾಪ್ರಭು, ನಾನು ಕೈಕಾಲುಗಳನ್ನು ಕಳಿಸಿದಂತಹ ತಸ್ಕರನಿಗೆ ಅನ್ನ ನೀರನ್ನು ಕೊಟ್ಟು ಕಾಪಾಡುವ ಭಾರ ಇನ್ನು ಮುಂದೆ ನಿಮ್ಮ ಭಾರವಾಗಿರುವುದು. ನೀವು ಇನ್ನು ಆತನನ್ನು ಕರೆದುಕೊಂಡು ಹೋಗಿ ಆತನ ಆಸೆ ಪೂರೈಕೆಗಳನ್ನು ನೆರವೇರಿಸಿ ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಮಹಾರಾಜ್ಞೆ. ಸಖಿ, ಹೋಗಿ ಪುಷ್ಪವನ್ನು ಕುಯ್ದುತ್ತಾ ನಾನು ಗೌರಿ ಪೂಜೆಯನ್ನು ಮಾಡುವುದು. ಆಗಬಹುದು ದೇವಿ? ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯದಾಯಿನಿ ಪಾವನಿ ಪಾರಿ ಮಾ, ಅಭಯದಾಯಿನಿ ಪಾವನಿ ಪಾರಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ.
ತಾಯಿಯಾದ ಪಾರ್ವತೀ ದೇವಿ ನನ್ನ ಚಿಕ್ಕ ವಯಸ್ಸಿಗೆ ತಕ್ಕ ವರನನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಜನ ಸಖಿ ಗೌರಿ ಪೂಜೆಯನ್ನು ಮಾಡಿದ್ದಾರೆ. ನಾವಿನ್ನು ಅರಮನೆಗೆ ಹೋಗೋಣ ನಡೆಯಿರಿ. ಆಗಬಹುದು ದೇವಿ. ಅಮ್ಮ ಲಕ್ಷ್ಮಿ, ನನ್ನನ್ನು ಈ ಗಾಣದ ಮೇಲೆ ಎತ್ತುಕೊಂಡಿದ್ದಾಯಿತು. ನೀವಿನ್ನೂ ನಿಮಗೆ ಮಂಗಳವಾಗಲಿ ಹೋಗಿ ಬಾ ತಾಯಿ. ಆಗಬಹುದು ಮಹಾತ್ಮರು. ಆವ ಜನ್ಮದ ಪಾಪದ ಫಲವ, ಆವ ಜನ್ಮದ ಕರ್ಮವ ವಿಫಲ ಜಗದೀಶ್ವರ ಜಗದೀಶ್ವರ ಪರಮಾತ್ಮ. ಕರವನು ಕಾಣಿಸಿದ ಪುರವನ ಬಿಡಿಸಿದ, ಕರವನು ಕಾಣಿಸಿದ ಪುರವನ ಬಿಡಿಸಿದ, ಅತಿಶಯದೊಳು ಜನ, ಅತಿಶಯದೊಳು ಜನ ಕಡು ಕಷ್ಟಪಡಿಸಿದೆ. ಆವ ಜನ್ಮದ ಕರ್ಮವೋ ವಿಫಲ ಜಗದೀಶ್ವರ ಜಗದೀಶ್ವರ. ಎಲೆ ಈ ಪಾಪಿ ಆದ ವಿಕ್ರಮಣಿ, ಹೇಳುವನಿ ಕೇಳು. ಹಿಂದೆ ರತ್ನಕೃತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿದ್ದಾಗ ನಿನ್ನ ದುರಹಂಕಾರವು ಹೇಗಿತ್ತು ಮರುಳೆ? ಈ ದಿನ ಈ ಗಾಳಿಗಳ ಮನೆಯಲ್ಲಿ ಗಾಣವನ್ನು ಹೊಡೆಯಬೇಕಲ್ಲ ಎಂದು ದುಃಖವನ್ನು ಮಾಡುತ್ತಿರುವೆಯಾ ಮರುಳೆ? ದುಃಖವನ್ನು ಬಿಡು, ಹೇಳುವನಿ ಕೇಳು. ಕಷ್ಟ ಬಂದಿತು ಎಂದು ಅಳಲದಿರು ಮರುಳೆ, ಮರುಳೆ 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 ಮರುಳೆ. ಎಲೆ ಈ ಬಸವಣ್ಣ ದೇವರೇ, ಈ ಪಾಪಿಯಾದ ನನ್ನನ್ನು ನೋಡಿ ನೀವು ಸಹ ದುಃಖವನ್ನು ಮಾಡುತ್ತೀರಾ? ದುಃಖವನ್ನು ಬಿಡಿ, ಮೆಲ್ಲ ಮೆಲ್ಲನೇ ನಡೆಯಿರಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಆಹ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಆಗ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಆಗ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ನಜ್ಜಲ್ ಕಾಲಿಲ್ಲಣ್ಣ, ಬಡಿಯಲ್ ಕೈ ಇಲ್ಲಣ್ಣ, ನಡಿಯಲ್ ಕಾಲಿಲ್ಲಣ್ಣ, ಬಡಿಯಲ್ ಕೈ ಇಲ್ಲಣ್ಣ. ಆಗ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಆಗ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಮಂಡ ಕೈಯಲ್ಲಿ ನಿನ್ನ ಪಡವೇನು ರಾಮಣ್ಣ, ಮಂಡ ಕೈಯಲ್ಲಿ ನಿನ್ನ ಪಡವೇನು ರಾಮಣ್ಣ. ಚೆಂಡಿಯ ಮಾಡದೆ ನಡೆಯಣ್ಣ, ಚೆಂಡಿಯ ಮಾಡದೆ ನಡೆಯಣ್ಣ ಅಣ್ಣ, ಚೆಂಡಿಯ ಮಾಡದೆ ನಡೆಯಣ್ಣ. ಆಗ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಆಗ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಅದ್ದಳ್ಳನೆ ಮುದ್ದಳ್ಳನೆ ತೆಗೆದನು ರಾಮಣ್ಣ, ಅದ್ದಳ್ಳನೆ ಮುದ್ದಳ್ಳನೆ ತೆಗೆದನು ರಾಮಣ್ಣ. ಸತ್ಯದ ದೀಪವ ಹಚ್ಚು
ಹಚ್ಚುವೆ ನನ್ನ ಆಗ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಆಗ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ 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 ಆಹಾ ಇಂದಿಗೆ 90 ತಿಂಗಳು ಕಳೆದ ತಾಯಿ ಅಂದರೆ ನನ್ನ ಮನಸ್ಸಿಗೆ ಉಲ್ಲಾಸವೇ ತೋರುತ್ತಿರುವುದಲ್ಲ. ಓಹೋ ಪರಮಾತ್ಮ, ಇದೇ ಸಮಯದಲ್ಲಿ ದೀಪವು ಆರಿ ಹೋಗಿದೆ. ದೀಪವನ್ನು ತೆವಣವೆಂದರೆ ಈ ಪಾಪಿಯಾದ ನನಗೆ ಕೈಕಾಲವೇ ಗತಿಯಿಲ್ಲವಲ್ಲ. ಶೆಟ್ಟರನ್ನು ಕರೆಯೋಣವೆಂದರೆ ಶೆಟ್ಟರ ಮನೆ ಬಹಳ ದೂರವಾಗಿರುವುದು. ಕಾಕವಾಹನ ಕಲಿಪುರುಷ ಶರೀರಾಜನೇ ಭಕ್ತಿ ಎಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನವ ದೀಪವನ್ನಚ್ಚಿ ಪರಮಾತ್ಮ ನಿನ್ನನ್ನೇ ಕುರಿತು ದೀಪಂಜ್ಯೋತಿ ರಾಗವನ್ನು ಬಿಡುತ್ತೇನೆ. ಕರುಣಿಸಿ ಕಾಪಾಡು ದೇವಾ. ಜ್ಯೋತಿಯ ಕರುಣಿಸೋ ಪರಮಾತ್ಮ ಪರಮಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ಲೋಕವ ಬೆಳಗಲಿ ಎನ್ನಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ನಂದಾದೀಪಕ್ಕೆ ಪಾತಿಯ ತುಂಬೆ ದೇವಾ ದೇವಾ ಶನಿ ದೇವಾ ಪರಮಾತ್ಮ ನಂದಾದೀಪಕ್ಕೆ ಶಾಂತಿಯ ತುಂಬಿಸಿ ಲೋಕವ ಬೆಳಗಲೆ ಲೋಕವ ಬೆಳಗಲೆ ಎನ್ನಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ದೇವಾ ದೇವಾ ಶನಿ ದೇವಾ ಪರಮಾತ್ಮ ಮಕ್ಕಳ ಮುಂದೆ ಕಲಿಯುವ ಜ್ಯೋತಿಯ ಮಕ್ಕಳ ಮುಂದೆ ಕಲಿಯುವ ಜ್ಯೋತಿಯ ಲೋಕವ ಬೆಳಗಲೆ ಲೋಕವ ಬೆಳಗಲೆ ಎನ್ನಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ದೇವಾ ದೇವಾ ಶನಿ ದೇವಾ ಶನಿದೇವರ ಪಾದಕ್ಕೋರಿಂದೋ ಏನಿದು ಚಾಚವ ಕಾಣೆ ನೇರಕ್ಕೆ ಪುರದಳು ಹಸಿತು ಜ್ಯೋತಿ ಏನಿದು ಚಾಚವ ಕಾಣೆ ನೇರಕ್ಕೆ ಪುರದಳು ಹಸಿತು ಜ್ಯೋತಿ ಸಖಿ ಅಮ್ಮೀರಗವಾಡಿದ ಗಣ ಮಹಿಮಾನರು ಸಖಿಯರೇ ಅಮ್ಮದೇವಿ ಈರಗವಾಡಿದ ಘನ ಮಹಿಮಾನರು ಮನುಷ್ಯನು ದೇವರು ಕಾಣೆ ಸಖಿ ಏನಿದು ಚೋದವು ಕಾಣೆ ನೇ ಸಖಿ ಪುರದಳು ಆದಿತು ಜ್ಯೋತಿ ಸಖಿ ಎಂದು ಇಲ್ಲದ ಇಂದು ನಮ್ಮ ಪಟ್ಟಣದಲ್ಲಿ ಜ್ಯೋತಿಗಳು ದಗದಗನೆ ಉರಿಯುತ್ತಿರುವುದಲ್ಲ. ಕಾರಣವೇನಿರಬಹುದು? ಅಮ್ಮಾದೇವಿ, ಯಾರೋ ಪುಣ್ಯ ಪುರುಷರು ದೀಪಾಂಜ್ಯೋತಿ ರಾಗವನ್ನು ಆಡುತ್ತಿರುವರು. ಆದ್ದರಿಂದ ನಮ್ಮ ಪಟ್ಟಣದಲ್ಲಿ ದೀಪಗಳು ದಗದಗನೆ ಉರಿಯುತ್ತಿರುವುದು. ಸಖಿ, ಹಾಗಾದರೆ ಆ ದೀಪಂ ಜ್ಯೋತಿಯ ರಾಗವನ್ನು ಹಾಡಿದ ಮಹಾಪುರುಷನಾರು? ಅಮ್ಮಾದೇವಿ, ನಮ್ಮ ನಗರದಲ್ಲಿ ಶೆಟ್ಟರ ಮನೆಯಲ್ಲಿ
ಮುತ್ತಿನ ಹಾರವನ್ನು ಕದ್ದು ಕೈಕಾಲುಗಳನ್ನು ಕಡೆದು ಕಂದಕದಲ್ಲಿ ಬಿಸಾಕಿರುವ ತಸ್ಕರನಲ್ಲವೇ ದೇವಿ? ಛೀ, ಚಾಂಡಾಳಿರ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವುದು. ಪದ್ಮಾವತಿ, ಮಹಾತ್ಮ ನಿನಗೆ ಮಂಗಳವಾಗಲಿ ಮೇಲೆ ಕೇಳುತ್ತಾ ಇದೆ. ಮಹಾತ್ಮ, ಅಮ್ಮ, ತಾವು ತೇಲಿ ಶೆಟ್ಟರ ಮನೆಯಲ್ಲಿ ಹಾಡಿದ ರಾಗ ಯಾವುದು? ಅದೇ ದೀಪಂಜೋತಿ ರಾಗ. ಮಹಾತ್ಮರೇ, ಹಾಗಾದರೆ ಆ ರಾಗವನ್ನು ಮತ್ತೊಂದು ಸಾರಿ ಹಾಡಬೇಕೆಂದು ಇದೋ ಬೇಡಿಕೊಳ್ಳುತ್ತಿರುವನು ಮಹಾತ್ಮರೇ. ಆಹಾ, ಎಂತ ಅಪೇಕ್ಷೆ! ಹಾಡುತ್ತೇನೆ ತಾಯಿ. ಅಮ್ಮ ಜ್ಯೋತಿಯ ಬೆಳಗಮ್ಮ, ಅಮ್ಮ ಜ್ಯೋತಿಯ ಬೆಳಗಮ್ಮ, ಅಮ್ಮ ಜ್ಯೋತಿಯ ಬೆಳಗಮ್ಮ, ತಾಯಿ ಜ್ಯೋತಿಯ ಬೆಳಗಮ್ಮ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ಲೋಕವ ಬೆಳಗಲಿ ಅಣ್ಣಾತ್ಮ. ಜ್ಯೋತಿಯ ಬೆಳಗಮ್ಮ, ಅಮ್ಮ ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ. ಪದ್ಮಾವತಿ, ಪದ್ಮಾವತಿ, ಆಹಾ, ಇದು ಏನು? ನಾನು ದೀಪಂಜವತಿ ರಾಗವನ್ನು ಆಡುತ್ತಿದ್ದರೆ ಈ ಪದ್ಮಾವತಿ ನಿದ್ರೆ ಮಾಡುತ್ತಿರುವಳಲ್ಲ. ಪರಮಾತ್ಮ, ನಾನು ಹಿಂದೆ ಆ ಲೋನಿಕೆಯ ಚಿತ್ರದ ಮನೆ ಹೋಗಿದ್ದ ಕಾಲದಲ್ಲಿ ಮುತ್ತಿನ ಹಾರವನ್ನು ಕದ್ದ ಕಳ್ಳನೆಂದು ಹೇಳಿ ನನ್ನ ಕೈಕಾಲುಗಳನ್ನು ಕಡಿದು ಕಂದಕಕ್ಕೆ ಬಿಸಾಡಿದರು. ಈ ದಿನ ಈ ಪದ್ಮಾವತಿಯ ಅರಮನೆಯಲ್ಲಿ ಇನ್ಯಾವ ಕೇಡು ಬರುವುದೋ ನಾ ಕಾಣಲ್ಲ ತಂದೆ. ಏ ಕಲಿಪುರುಷ, ಇದೋ ನಿನ್ನನ್ನೇ ಧ್ಯಾನಿಸುತ್ತೇನೆ. ಓಂ ನಮೋ ಶನಿದೇವ, ಓಂ ಶನಿದೇವ, ಶನಿದೇವ. ಮೆಚ್ಚಿದ ನಿನ್ನಯ ಭಕ್ತಿಗೆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ನಿನ್ನ ಸತ್ಯ ಸಾಹಸಕ್ಕೆ ನಾ ಮೆಚ್ಚಿ ಬಂದಿರುವೆನು. ಕಣ್ತೆರೆದು ನೋಡು ವಿಕ್ರಮ. ವಿಕ್ರಮ, ನಿನ್ನ ಸತ್ಯ ಸಾಹಸಕ್ಕೆ ನಾನು ಮೆಚ್ಚಿ ಬಂದಿರುವೆನು. ಕಣ್ತೆರೆದು ನೋಡು ವಿಕ್ರಮ, ನೋಡು. ಪರಮಾತ್ಮ, ಶರಣೋ ಕಲಿ ಮಹಾರಾಯ ನಿನಗೆ ಶರಣ. ಪರಮಾತ್ಮ, ಶರಣೋ ಕಲಿ ಮಹಾರಾಯ ನಿನಗೆ ಶರಣ. ಉಚಿತ ನಂದದಿಯನ್ನನು ಕಾಯಬಾರದೆ ದೇವಾ ಶನಿದೇವಾ. ಪರಮಾತ್ಮ, ಅಪರಾಧಿಗಳಲ್ಲಿ ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಈ ಅಪರಾಧವ ಮನ್ನಿಸಿ ಕಾಯೋ ಶನಿದೇವ, ಶನಿದೇವ. ಶರಣೋ ಪರಮಾತ್ಮ, ಶರಣೋ ಪರಮಾತ್ಮ. ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಈ ಪರಮ ಪಾಪಿಯ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆ ದೇವ, ಬೇಡಿಕೊಳ್ಳುವೆ. ವಿಕ್ರಮ, ನಿನ್ನ ಅಪರಾಧವನ್ನು ಮನ್ನಿಸಿರುವೆನು. ನಿನಗೆ ಯಾವ ವರ ಬೇಕು ಕೇಳು ವಿಕ್ರಮ, ಕೇಳು. ಅಯ್ಯೋ ಪರಮಾತ್ಮ, ಕಾಕವಾಹನ ಕಲಿಪುರುಷ, ನನಗೆ ಕೊಟ್ಟಂತಹ ಕಷ್ಟವನ್ನು ನರ ಮಾನವರಿಗೆ ಆಗಲಿ ದೇವ ದಾನವರಿಗೆ ಆಗಲಿ ಕೊಡಬೇಡುವ ತಂದೆ, ಕೊಡಬೇಡು. ವಿಕ್ರಮ, ಅಂತಂತ ರಾಜರ ನಡೆದು ಅಂತಂತ ಕಷ್ಟ ಕೊಟ್ಟರೂ ಸಹ ತನ್ನ ಹೆಂಡತಿ ಮಕ್ಕಳು ರಾಜ್ಯ ಕೋಶಾದಿಗಳನ್ನೇ ಕೇಳಿಕೊಂಡರೇ ವಿನಃ ನಿನ್ನಂತ ಪರೋಪಕಾರವಾದ ವಸ್ತು ಯಾರು ಕೇಳಲಿಲ್ಲ. ಹಾಗಲಿ ವಿಕ್ರಮ, ನಿನಗೆ ಯಾವ ವರ ಬೇಕು ಕೇಳು. ಪರಮಾತ್ಮ, ಕಾಕವಾಹನ ಕಲಿಪುರುಷ, ಛಾಯಾದೇವಿ ಗರ್ಭ ಸಂಭೂತರೇ, ದೇವಾದಿದೇವರು, ನಿನ್ನ ಸುಂದರವಾದ ಪಾದ ಪೂಜೆಯನ್ನು ಮಾಡೋಣವೆಂದರೆ ಈ ಪಾಪಿಯಾದ ನನಗೆ ಕೈಕಾಲಗಳೇ ಗತಿ ಇಲ್ಲವಲ್ಲ ತಂದೆ. ವಿಕ್ರಮ, ಒಂದೇ ಜ್ಞಾನದಿಂದ ಒಂದೇ ಭಕ್ತಿಯಿಂದ ನನ್ನ ಪೂಜೆಯನ್ನು ಮಾಡು. ಅಂದು ಹೋದ ಕೈ ಕಾಲುಗಳು ಇಂದು ಅತಿ ಶೀಘ್ರದಲ್ಲಿ ಬರುವುದು ವಿಕ್ರಮ. ಜೈ ಕಲಿಮ, ಜೈ ಕಲಿಮ, ಜೈ ಕಲಿಮ. ಒಪ್ಪಿಸುವೆನು ಶನಿದೇವ. ಪರಮಾತ್ಮ, ವಂದಿಸುವೆ ಶನಿದೇವ. ಸುಂದರ ಪಾದ
ಮಂಗಳಂಗಳಿಗೆ ನಾಂ ನಮಿಪೆನು ದೇವಾ ದೇವಾ ಶನಿ ದೇವಾ ಶರಣೋ ಪರಮಾತ್ಮ ಶರಣೋ. ಶನಿ ಮಗರಾಯ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಶಿವನನ್ನು ಹಿಡಿದೆ ಕಲ್ಲಿನಲ್ಲಿ ನಿಲ್ಲಿಸಿದೆ, ಶಿವನನ್ನು ಹಿಡಿದೆ ಕಲ್ಲಿನಲ್ಲಿ ನಿಲ್ಲಿಸಿದೆ. ಶನಿ ಮಗರಾಯ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಗುರುವನ್ನು ಹಿಡಿದೆ ಸೂಲಕ್ಕೆ ಹಾಕಿದೆ, ಗುರುವನ್ನು ಹಿಡಿದೆ ಸೂಲಕ್ಕೆ ಹಾಕಿದೆ. ಶನಿ ಮಕರಾಯ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಕರವನ್ನು ಕಾಣಿಸಿದೆ ಪುರವನ್ನೇ ಬೀಳಿಸಿದೆ, ಕರವನ್ನು ಕಾಣಿಸಿದೆ ಪುರವನ್ನು ಬೀಳಿಸಿದೆ. ಶನಿ ಮಕರಾಯ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ನವಗ್ರಹಗಳಿಗೆಲ್ಲ ಶ್ರೇಷ್ಠನು ನೀನೇ ಪರಮಾತ್ಮ, ನವಗ್ರಹಗಳಿಗೆಲ್ಲ ಶ್ರೇಷ್ಠನು ನೀನೇ. ಶನಿ ಮಕರಾಯ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ವಿಕ್ರಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ಇನ್ನು ಯಾವ ವರ ಬೇಕು ಕೇಳು ವಿಕ್ರಮ, ಕೇಳು. ಪರಮಾತ್ಮ ಕಾಕವಾಹನ ಕಲಿಪುರುಷ ದೇವಾದಿದೇವನೇ, ಪ್ರತಿ ಶನಿವಾರವು ಪ್ರತಿ ಸೋಮವಾರವು ಪ್ರತಿ ಗುರುವಾರವು ನಿನ್ನ ಸುಂದರವಾದ ಪಾದ ಪೂಜೆ ನನ್ನ ಅರಮನೆ ನಡೆಯುವಂತೆ ವರವನ್ನದೇ ಪಾಲಿಸುತ್ತೇನು ಬೇಡುವ ತಂದೆ. ವಿಕ್ರಮ ಆಗಲಿ. ಪ್ರತಿ ಶನಿವಾರವು ಪ್ರತಿ ಸೋಮವಾರವು ಪ್ರತಿ ಗುರುವಾರವು ನಿನ್ನ ಅರಮನೆಯಲ್ಲಿ ನನ್ನ ಪೂಜೆ ನಡೆಯುವಂತೆ ವರವನ್ನು ಕೊಟ್ಟಿರುವನು. ಇನ್ನು ಮುಂದೆ ನೀನು ಪದ್ಮಾವತಿಯನ್ನು ಲಗ್ನವನ್ನು ಮಾಡಿಕೊಂಡು ನಿನ್ನ ಅಂತಃಪುರಕ್ಕೆ ತೆರಳುವನಾಗಿ ವಿಕ್ರಮ. ಆಗಲಿ ಆಗಲಿ ಪರಮಾತ್ಮ. ಮಹಾತ್ಮರೇ, ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವುದು. ಅಮ್ಮ ನಿನಗೆ ಮಂಗಳವಾಗಲಿ ಮೇಲೆ ಕೇಳುತ್ತಾಯಿ. ಮಹಾತ್ಮರೇ, ಅಮ್ಮ ನಾನು ನೋಡಿದಾಗ ನಿಮಗೆ ಕೈಕಾಲುಗಳು ಇರಲಿಲ್ಲ. ಈಗ ನಿಮಗೆ ಕೈಕಾಲುಗಳ ಬಂದ ಬಗೆ ಹೇಗೆ? ಪದ್ಮಾವತಿ, ಅದೆಲ್ಲವೂ ಆ ಪರಮಾತ್ಮನಿಂದ ಹೋಗಿದ್ದ ಕೈ ಕಾಲುಗಳು ಈಗ ತಾನೇ ಬಂದಿರುವುದು. ಹಾಗಾದರೆ ನೀವು ಅಂತಹ ಸತ್ಯವಂತರೇ? ಸತ್ಯವಂತರೇ ಸರಿಯಷ್ಟೇ. ಹಾಗಾದರೆ ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವುದು. ಪದ್ಮಾವತಿ, ಪರ ಸ್ತ್ರೀಯರನ್ನು ಕಂಡ್ರೆ ತಾಯೋಪಾದಿಯಂತೆ ಭಾವಿಸುತ್ತೇನೆ. ನಿನ್ನನ್ನು ಮಾತ್ರ ಲಗ್ನ ಮಾಡಿಕೊಳ್ಳುವುದಿಲ್ಲ. ಮಹಾತ್ಮರೇ, ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳದೆ ಇದ್ದರೆ ನಿಮ್ಮ ಪಾದಗಳ ಮೇಲೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವುದು. ಇದು ಸತ್ಯ. ಆಹಾ, ಇದೇನು? ಈ ಪದ್ಮಾವತಿಯನ್ನು ನಾನು ಲಗ್ನ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ಈ ಪದ್ಮಾವತಿಯು ನನ್ನ ಪಾದದ ಮೇಲೆ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಂಡರೆ ಶ್ರೀಹತ್ಯೆ ದೋಷವೂ ನನಗೆ ಪ್ರಾಪ್ತಿಯಾಗುತ್ತಿರುವುದಿಲ್ಲ. ಪರಮಾತ್ಮ, ಪದ್ಮಾವತಿ, ಮಹಾತ್ಮರೇ, ನಿಮ್ಮ ತಂದೆಯವರ ಅಪ್ಪಣೆಯನ್ನು ಪಡೆದು ನಿನ್ನನ್ನು ಲಗ್ನ ಮಾಡಿಕೊಳ್ಳುತ್ತೇನೆ. ನಿನಗೆ ಮಂಗಳವಾಗಲಿ ಮೇಲೆ ಕೇಳು. ಆಗಬಹುದು. ತಂದೆಯವರ ಪಾದಕ್ಕೆ ನಮಸ್ಕರಿಸುವುದು. ಪದ್ಮಾವತಿ, ನಿನಗೆ ಮಂಗಳವಾಗಲಿ ಮೇಲೆ ಕೇಳಮ್ಮ. ತಂದೆಯವರೇ, ಪದ್ಮಾವತಿ. ಈ ಮಹಾತ್ಮನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಬೇಕೆಂದು ಬೇಡುವೆನು. ಅಮ್ಮ, ನಿನ್ನ ಅಂತಃಪುರಕ್ಕೆ ಬರಲು ಈತನ್ಯಾರು? ಅಯ್ಯ, ನೀನು ಯಾರು? ನನ್ನ ಮಗಳಾದ ಪದ್ಮಾವತಿಯ ಅಂತಃಪುರಕ್ಕೆ ಬರಲು ಕಾರಣವೇನು? ಚಂದ್ರಸೇನ ಮಹಾರಾಜರು, ನಾನು ಯಾರೆಂದು ತಿಳಿದಿರುವೆ? ನೀವು ನನ್ನ ಕೈಕಾಲುಗಳನ್ನು ಕರೆದಂತಹ ತಸ್ಕರ ನಡುವೆ. ಏನು? ನಾನು ಕೈಕಾಲುಗಳನ್ನು ಕಡಿಸಿದಂತಹ ತಸ್ಕರನೇ? ಹೌದು. ಹಾಗಾದರೆ ನಿನಗೆ ಈ ಕೈಕಾಲುಗಳು ಬಂದ ಬಗೆ ಹೇಗೆ? ಅಯ್ಯ ಮಹಾರಾಜರೇ, ಆ ಪರಮಾತ್ಮನಿಂದ ಹೋಗಿದ್ದ ಕೈಕಾಲುಗಳು ಈಗ ತಾನೇ ಬಂದಿರುವುದು. ನೀವು ಅಂತಹ ಸತ್ಯವಂತರೇನು? ಸತ್ಯವಂತರೇ ಸರಿಯಷ್ಟೇ. ನೀವು ಅಂತಹ ಸತ್ಯವಂತರಾದರೆ ಚೆಟ್ಟರ ಮಗಳ ಮುತ್ತಿನ ಆಹಾರವನ್ನು ಕೊಟ್ಟರೆ ಆಗ ಒಪ್ಪುತ್ತೇವೆ ನಿಮ್ಮ ಸತ್ಯವನ್ನು. ಚಂದ್ರಸೇನ ಮಹಾರಾಜರೇ, ಸರ್ವರು ನಂದೈಶಕ್ರ ಚಿತ್ರದ ಮನೆ ನಡೆಯಿರಿ, ಅಲ್ಲಿ ತೋರುತ್ತೇನೆ ನಿಮ್ಮ ಮುತ್ತಿನ ಹಾರವನ್ನು. ಹಾಗೆ ಆಗಲಿ, ನಡೆಯಿರಿ, ಹೋಗೋಣ. ಪರಮಾತ್ಮ, ನಂದಿವಾಹನ ನೀಲಕಂಠ ಬೇಗ ಬಂದು ಕಾಯು ದೇವಾ. ನಂದಿವಾಹನ ನೀಲಕಂಠ ಬೇಗ ಬಂದು ಕಾಯು ದೇವಾ. ಕಾಕವಾಹನ
ಕಲಿಯ ಪುರುಷ ಪರಮಾತ್ಮ ಕಾಕವಾಹನ ಕಲಿಯ ಪುರುಷ ಬೇಗ ಬಂದು ಕಾಯ ದೇವ ನಂದಿವಾಹನ ನೀಲಕಂಠ ಬೇಗ ಬಂದು ಕಾಯು ದೇವ ನಮೋ ನಮೋ ಶನಿದೇವ. ಚಂದ್ರಸೇನ ಮಹಾರಾಜರೇ, ಅಯ್ಯ, ಇದು ತೆಗೆದುಕೊಳ್ಳಿ ನಿಮ್ಮ ಮುತ್ತಿನ ಹಾರವನ್ನು. ಎಲ್ಲಿ ಕೊಡೋಣಾಗು? ಇದು ತೆಗೆದುಕೊಳ್ಳಿ. ಶೆಟ್ಟರೆ, ಮಹಾರಾಜರೇ, ಇದೇನು ನೋಡಿ ನಿಮ್ಮ ಮಗಳ ಮುತ್ತಿನಾರ? ಇದೇ ನಮ್ಮ ಮಗಳ ಮುತ್ತಿನ ಹಾರ ಕೊಡುವರಾಗಿ ನಮ್ಮ ಹಾಲೋಲಿಕ. ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸುವೆ. ಇದೇ ಅಲ್ಲವೇ ನಿನ್ನ ಮುತ್ತಿನ ಹಾರವು? ಹೌದಪ್ಪಾಜಿ. ಶೆಟ್ಟರೆ, ಮಹಾರಾಜರೇ. ಇವರು ಎಂತಹ ಸತ್ಯವಂತರು ನೋಡಿದಿರಾ? ಅಯ್ಯ ಮಹಾರಾಜರೇ, ನೀವಿಂತಹ ಸತ್ಯವಂತರಾಗಿರಲು ನಿಮಗಿಂತಹ ಕಷ್ಟಗಳು ಬರಲು ಕಾರಣವೇನು? ಅಯ್ಯ. ಅಲ್ಲದೆ ನೀವು ಯಾರು? ಚಂದ್ರಸೇನ ಮಹಾರಾಜರೇ, ನಾನು ಯಾರೆಂದೋ ತಿಳಿದಿರುವುದು. ಯಾರು? ಉಜ್ಜಯಿನಿ ಪಟ್ಟಣದ ಚಂದ್ರವರ್ಮ ಮಹಾರಾಜನ ಮಗನಾದ ರಾಜ ವಿಕ್ರಮನಲ್ಲವೇ? ಆಹಾ, ಶಿವ ಶಿವ, ಕೆಟ್ಟೆನು ಕೆಟ್ಟೆನು. ಏನು ನೀವು ವಿಕ್ರಮ ಮಹಾರಾಜರೇ? ಹೌದು. ಶಿವ ಶಿವ, ನಾವು ನಿಮಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ತಮ್ಮಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದ ರಾಜರು. ನಮ್ಮಿಂದ ಆದ ಅಪರಾಧಗಳನ್ನೆಲ್ಲ ಮನ್ನಿಸಿ ನನ್ನ ಮಗಳಾದ ಪದ್ಮಾವತಿಯನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳುವೇನೆ ರಾಜೇಂದ್ರ. ಹಾಗೇ ಆಗಲಿ. ಪದ್ಮಾವತಿಯನ್ನು ಲಗ್ನವಾದ ಮೇಲೆ ನನ್ನ ಮಗಳಾದ ಹಾಲೋಲಿಕೆ ಲಗ್ನವಾಗಲೇಬೇಕು. ಯಾರನ್ನ? ನಿನ್ನ ಮಗಳಾದ ಆಲೋಲಿಕೆಯನ್ನು ಲಗ್ನ ಮಾಡಿಕೊಳ್ಳುವುದಿಲ್ಲ. ವಿಕ್ರಮ, ಪದ್ಮಾವತಿಯ ಲಗ್ನವನ್ನು ಮಾಡಿಕೊಂಡ ಮೇಲೆ ಆಲೋಲಿಕೆಯ ಲಗ್ನವಾಗಲೇಬೇಕು. ಪರಮಾತ್ಮ, ಗಗನ ಮಾರ್ಗದಲ್ಲಿ ಕಲಿಪುರುಷನ ಈ ರೀತಿಯಾಗಿ ಹೇಳ್ತಿರುವರಲ್ಲ, ಹಾಗೇ ಆಗಲಿ. ಚಂದ್ರಸೇನ ಮಹಾರಾಜರೇ, ಮಹಾರಾಜರೇ, ನಂದೇ ಶೆಟ್ಟರೆ, ಮಹಾರಾಜರೇ, ಸರ್ವರು ಲಗ್ನಕ್ಕೆ ಪ್ರಯತ್ನಿಸಿ. ಹಾಗೆ ಯಾರಲ್ಲಿ? ಸುಂದರಾಂಗನ ಪ್ರೇಮ ಗಾಮದೊಳಿಂದು ಮುದದಿ ವರಿಸುವೆ. ಸುಂದರಾಂಗನ ಪ್ರೇಮ ಗಾಮದೊಳಿಂದು ಮುದದಿ ವರಿಸುವೆ. ಚಂದದಿಂದಲೇ ಕಂಡ ದೇಹಕ್ಕೆ ಪುಷ್ಪಹಾರವ ಹಾಕುವೆ. ಸುಂದರಾಂಗನ ಪ್ರೇಮ ಗಾಮದೊಳಿಂದು ಮುದದಿ ವರಿಸುವೆ. ಮಾಂಗಲ್ಯ ಧರಿಸುವೆನೋ ವರತರುಣಿಯ ಕೊರಡಿಗೆ ಮಾಂಗಲ್ಯ ಧರಿಸುವೆನೋ. ಮಾಂಗಲ್ಯ ಧರಿಸುವೆ ವರತರುಣಿಯ ಕೊರಡಿಗೆ. ಮಾಂಗಲ್ಯ ಧರಿಸುವೆ ವರತರುಣಿಯ ಕೊರಡಿಗೆ, ವರತರುಣಿಯ ಕೊರಡಿಗೆ ಮಾಂಗಲ್ಯ ಧರಿಸುವೆನು. ಸೋ ಎಂದಿರೆ ಸೋಮಾನ ಬಂದಿರೆ. ಸೋ ಎನ್ನಿರೆ ಸೋಮಾನ ಬಂದಿರೆ. ಅತ್ತಿಯ ಹಣ್ಣು ಚಂದ, ಅತ್ತಿಯ ಮರ ಚಂದ, ಅತ್ತೆಯ ಮಗಳು ಬಲು ಚಂದ. ಸೋ ಎನ್ನಿರೆ ಸೋಮಾನ ಬಂದಿರೆ. ಮಾವಿನ ಮರ ಚಂದ, ಮಾವಿನ ಹಣ್ಣು ಚಂದ, ಮಾವನ ಮಗಳು ಬಲು ಚಂದ. ಸೋ ಎನ್ನಿರೆ ಸೋಮಾನ ಬಂದಿರೆ. ಸಣ್ಣಕ್ಕಿಯೂ ಚಂದ, ಸಣ್ಣಕ್ಕಿ ಅನ್ನ ಚಂದ, ಅಕ್ಕನ ಮಗಳು ಬಲು ಚಂದ. ಸೋ ಎನ್ನಿರೆ ಸೋಮಾನ ಬಂದಿರೆ. ಸೋಪಾನೆಯಲ್ಲಿ ಸಂಗಿ ಮುತ್ತೈದ ಶಾಸ್ತ್ರಕ್ಕೆ ಬಂದಿರಿ ಕೊಳಗಡರಲ್ಲ. ಸೋ ಎನ್ನಿರೆ ಸೋಮಾನ ಬಂದಿರೆ. ಅತ್ತಿ ಮದ ಕೆಳಗೆ ಕೂತಿದ್ದೊಳ್ಳತ್ತಮ್ಮ ಸೊಸಗೋಗಿ ಬಳ್ಳಿಯಲ್ಲಿ ಕೇಳುತ್ತಾಳೆ. ಸೋ ಎನ್ನಿರೆ ಸೋಮಾನ ಬಂದಿರೆ. ಸೊಸಗೋಗಿ ಬಳ್ಳಿಯಲ್ಲಿ ಕೇಳ್ತಾಳೆ, ಹತ್ತಮ್ಮ ನಾನೋಗಿ ಬರಲು ನಮ್ಮೂರಿಗೆ.
ಹೋಗಿರಂಬೇಗ ಕೇಳಿ ಬರುವೇನೋ ಕಲ್ಯಾಣವೇ ಸೀತಾ ಶೋಭನವೇ ಕಲ್ಯಾಣವೇ ಸೀತಾ ಶೋಭನವೇ ಅಣ್ಣನ ಗಂಡನು ಕಣ್ಣಿಗೆ ಮಳ್ಳೊಳು ಸುಣ್ಣದ ನೀರಾವಲ ಮೇಲೆ ಕಲ್ಯಾಣವೇ ಸೀತಾ ಶೋಭನವೇ ಸುಣ್ಣದ ನೀರಾವಲ ಮೇಲೆ ಇಟ್ಟುಕೊಂಡು ಎಮ್ಮೆ ಅದಲ್ದು ಎಳಿದಾಳು ಕಲ್ಯಾಣವೇ ಸೀತಾ ಶೋಭನವೇ ಮಾಳಿಗೆ ಮಾಳಿಗೆ ಹೈದಂತ ಮಾಳಿಗೆ ಮಾಳಿಗೆ ಮೇಲೆ ಮಲಗಿರುವ ಕಲ್ಯಾಣವೇ ಸೀತಾ ಶೋಭನವೇ ಮಾಳಿಗೆ ಮೇಲೆ ಮಲಗಿರುವ ನೀರಲ್ಲಿ ನಾದನಿ ಬಂದಳೆ ಕರೆಯೋಗೆ ಕಲ್ಯಾಣವೇ ಸೀತಾ ಶೋಭನವೇ ಇದಿಲ್ಲಿ ಕರೆಯೋಕೆ ಹಾಕಲ್ಲ ತಂಗಿ ಎಲ್ಲ ಹುಟ್ಟಿದ ಹಾಕಿ ಮನವಿಲ್ಲ ಕಲ್ಯಾಣವೇ ಸೀತಾ ಶೋಭನವೇ ಹುಟ್ಟಿದ ಹಾಕಿ ಮನವಿಲ್ಲ ಹಾಕಮ್ಮ ನೀವು ತಂದ ಸೌದೆ ಒಣವಿಲ್ಲ ಕಲ್ಯಾಣವೇ ಸೀತಾ ಶೋಭನವೇ ಎತ್ತವಾಗಿದ್ದರೆ ನಾಚಿಗೆ ಎಣ್ಣೆ ಒತ್ತಿ ಮತ್ತಷ್ಟು ದೂರ ಕಳಿಸುವಳು ಕಲ್ಯಾಣವೇ ಸೀತಾ ಶೋಭನವೇ ಕನ್ನ ಕಟ್ಟುವಾಗ ಅವಳು ಮುಂಜೆ ನಗ ಬಂದು ಕನ್ನ ಕಟ್ಟನ್ನ ಕರಕೊಳ್ಳು ಕಲ್ಯಾಣವೇ ಸೀತಾ ಶೋಭನವೇ ಕನ್ನ ಕಟ್ಟನ್ನ ಕರಕೊಂಡು ಹೋಗುವಾಗ ಅವರು ಮುನಿಗೆ ಬಂದು ಕಡು ದುಃಖ ಕಲ್ಯಾಣವೇ ಸೀತಾ ಶೋಭನವೇ ಸೋಯನ್ನಿಗೆ ಶೋಭನವನ್ನಿಗೆ ಅಂದ ಕೊಲೆ ಕರ್ದು ಚಂದ ಕೊಲೆ ಕರ್ದು ಗಂಧಾದ ಸೌದೆ ಒಲಗಿಕ್ಕಿ ಸೋಯನ್ನಿಗೆ ಶೋಭನವನ್ನಿಗೆ ಶರಣಪ್ಪ ಶರಣಪ್ಪ ಸ್ವಾಮಿ ಶರಣಂ ಶನಿಯಪ್ಪ ಸ್ವಾಮಿ ಶರಣಂ ಶನಿಯಪ್ಪ ಸ್ವಾಮಿ ಶರಣಂ ಶನಿಯಪ್ಪ ಮಗನ ನೀನಪ್ಪ ಕರಿಯ ಪುರುಷ ನೀನಪ್ಪ ಕಾಕವಾಹನ ನೀನಪ್ಪ ಕರಿಯ ಪುರುಷ ನೀನಪ್ಪ ಶರಣಪ್ಪ ಶರಣಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ ಎಲ್ಲಿಂದ ಜೇತು ಪದಿನಗಪ್ಪ ತುಪಾದೆ ಬನಿಸುವ ನಾವಪ್ಪ ಎಲ್ಲಿಂದ ಜೇತು ಪದಿನಗಪ್ಪ ತುಪಾದೆ ಬನಿಸುವ ನಾವಪ್ಪ ಶರಣಪ್ಪ ಶರಣಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ ಸ್ವಾಮಿಯ ಶರಣಂ ಶನಿಯಪ್ಪ